ಹಾಯ್ ಫ್ರೆಂಡ್ಸ್. ಕರ್ಣ ಸೀರಿಯಲ್ ನಲ್ಲಿ ಕರ್ಣ ನಿಧಿ ಹತ್ರ ನೀವು ಸಂಜಯ್ ಬಗ್ಗೆ ಹೇಳಿದ ವಿಚಾರ ಸರಿ ಇದೆ ಅಂದಾಗ, ಅಂದ್ರೆ ರಿಯಾ ಮತ್ತೆ ಸಂಜಯ್ ಇಬ್ರು ಪ್ರೀತಿಸ್ತಾ ಇದ್ದಾರಾ ಅಂತ ಕೇಳ್ತಾಳೆ ನಿಧಿ. ವಿಷಯ ಅಷ್ಟೇ ಆಗಿದ್ದಿದ್ರೆ ಇಷ್ಟೊಂದು ಗಂಭೀರ ಆಗ್ತಾನೆ ಇರ್ಲಿಲ್ಲ. ರಿಯಾ ಸಂಜಯ್ನ ಪ್ರೀತಿಸ್ತಾ ಇರೋದು ನಿಜ, ಆದ್ರೆ ಈ ಸಂಜು ಪ್ರೀತಿಸೋ ನಾಟಕ ಆಡಿ ನಂಬಿಸಿ ಕತ್ಕುಯ್ಯೋ ಕೆಲಸ ಮಾಡಿತಾನೆ. ಅಷ್ಟಕ್ಕೂ ಸುಮ್ನಾಗ್ದೆ ಕ್ಷಮ್ಸಕ್ಕಾಗ್ದೇ ಇರೋವಂತ ಅಪರಾಧ ಮಾಡಿತಾನೆ ಅಂತ ಕರ್ಣ ಹೇಳಿದ ತಕ್ಷಣ, ಅಪರಾಧನ ಏನ್ ಸರ್ ಅಂತ ಕೇಳ್ತಾಳೆ ನಿಧಿ. ಸೇಡ್ ತೀರಿಸ್ಕೋಬೇಕು ಅಂತ ಸಂಜು ಅವಳನ್ನ ಪ್ರೀತಿ ಬಲೆಗೆ ಬೀಳಿಸ್ಕೊಂಡಿದ್ದಾನೆ. ಈಗ ರಿಯಾ ಪ್ರೆಗ್ನೆಂಟ್ ಅಂತಾನೆ ಕರ್ಣ. ಸರ್ ಏನ್ ಹೇಳ್ತಾ ಇದ್ದೀರಾ ನೀವು? ರಿಯಾ ತುಂಬಾ ಮೆಚೂರ್ಡ್ ಹುಡುಗಿ, ಅವಳು ಪ್ರೀತಿ ಮಾಡಿದ್ರು ಇಷ್ಟೆಲ್ಲ ಮುಂದುವರಿಯೋದಿಕ್ಕೆ ಸಾಧ್ಯನೇ ಇಲ್ಲ ಅಂತ ನಿಧಿ. ರಿಯಾನ ಪಾರ್ಟಿ ಕರ್ಕೊಂಡು ಹೋಗಿ ಜ್ಯೂಸ್ ಅಲ್ಲಿ ಮತ್ ಬರೋ ಟ್ಯಾಬ್ಲೆಟ್ಸ್ ಅನ್ನೆಲ್ಲ ಮಿಕ್ಸ್ ಮಾಡಿ ಪ್ರಜ್ಞೆ ತಪ್ಪಿಸಿ ಈ ತರ ಎಲ್ಲ ಮಾಡಿತಾನೆ ಅಂತಾನೆ ಕರ್ಣ. ಸಂಜಯ್ ಈ ಮಟ್ಟಕ್ಕೆ ಇಳಿತಾನೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಸರ್ ಅಂತ ನಿಧಿ ಹೇಳಿದಾಗ, ಇವತ್ತಲ್ಲ ನಾಳೆ ಬದ್ಲಾಗ್ತಾನೆ ಅಂತ ಒಂದು ಸಣ್ಣ ನಿರೀಕ್ಷೆ ಇತ್ತು, ಈಗ ಅದು ಉಳ್ಕೊಂಡಿಲ್ಲ. ಒಂದ್ ಹೆಣ್ಣಿನ ಜೀವನದ ಜೊತೆ ಆಟ ಆಡಿ ದ್ವೇಷ ತೀರಿಸ್ಕೊಳ್ಳೋಕೆ ಈ ಮಟ್ಟಕ್ಕೆ ಹೋಗ್ತಾನೆ ಅಂತ ನಾನ್ ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಅಂತಾನೆ ಕರ್ಣ. ಮುಂದೇನ್ ಸರ್ ಮಾಡೋದು? ಮುಖೇಶ್ ವರ್ಮಾ ಅವ್ರ ಮಗಳ ಜೊತೆ ಮದ್ವೆ ಫಿಕ್ಸ್ ಆಗಿದೆ ಅಂತ ನಿಧಿ. ಖಂಡಿತ ಈ ಮದ್ವೆ ನಡೆಯೋದಿಕ್ಕೆ ನಾನು ಅವಕಾಶ ಮಾಡ್ಕೊಡಲ್ಲ. ಹಾಗೇನಾದ್ರೂ ಮಾಡಿದ್ರೆ ಪಾಪ ರಿಯಾಗ್ ಅನ್ಯಾಯ ಮಾಡ್ದಂಗಾಗತ್ತೆ. ರಿಯಾನ ಸಂಜು ಮದ್ವೆ ಆಗ್ಲಿಲ್ಲ ಅಂದ್ರೆ ಖಂಡಿತ ಅವಳು ಜೀವಂತವಾಗಿರಲ್ಲ. ಇವತ್ತು ಹಾಸ್ಪಿಟಲ್ ಅಲ್ಲಿ ನನ್ನ ಕಣ್ಣೆದುರಿಗೆ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಅನ್ನ ತಗೊಳಕ್ ಹೊರಟಿದ್ರು ಅಂತಾನೆ ಕರ್ಣ. ಹೌದಾ ಪಾಪ ಸರ್, ರಿಯಾ ಈ ಸಂಜಯ್ಗೆ ನೆಟ್ಟಗ್ ಬದುಕೋದಕ್ಕೆ ಏನಾಗಿದೆ ಅಂತ ನಿಧಿ. ಏನೇ ಆಗ್ಲಿ ರಿಯಾಗೆ ನ್ಯಾಯ ಸಿಗ್ಬೇಕು. ಅವಳು ಗರ್ಭದಲ್ಲಿರೋ ಮಗುಗೆ ಯಾವ್ದೇ ರೀತಿ ತೊಂದರೆ ಆಗ್ಬಾರ್ದು. ಸಂಜು ಮಾಡಿರೋ ಅನ್ಯಾಯನ ಅವ್ರ ಅಣ್ಣ ಆಗಿ ನಾನು ಸರಿ ಮಾಡೇ ಮಾಡ್ತೀನಿ. ರಿಯಾನ ಸಂಜು ಮದ್ವೆ ಆಗ್ಲೇಬೇಕು, ಹಾಗ ನಾನ್ ಮಾಡೇ ಮಾಡ್ತೀನಿ ಅಂತಾನೆ ಕರ್ಣ. ನೀವು ಸಂಕಲ್ಪ ಮಾಡಿದ್ದೀರಾ ಅಂದ್ರೆ ಹಾಗೆ ಆಗತ್ತೆ ಸರ್, ಜಾಸ್ತಿ ಯೋಚನೆ ಮಾಡ್ಬೇಡಿ ಅಂತ ನಿಧಿ. ಹಾಗೆ ಈ ಕಡೆ ಕರ್ಣ ಕಾಫಿ ಮಾಡ್ತಾ ಇರೋವಾಗ ಲಚ್ಚಿ ಬಂದು, ಏನು ಯಾವಾಗ್ಲೂ ಇಬ್ರು ಜೋಡಿ ಹಕ್ಕಿಗಳು ಜೊತೆಯಾಗೆ ಇರ್ತಿದ್ರು, ಇವತ್ತು ಒಂಟಿಯಾಗಿದ್ಯಲ್ಲ, ಎಲ್ಲಿ ನಿಮ್ ಬ್ಯೂಟಿಫುಲ್ ವೈಫ್ ಅಂತ ಕೇಳ್ತಾಳೆ ಲಚ್ಚಿ. ನಿಮ್ ಸೊಸೆ ಜೊತೆ ಅವ್ರ ಸೊಸೆ ಅಂದ್ರೆ ನನ್ ಹೆಂಡತಿ ದೇವಸ್ಥಾನಕ್ಕೆ ದೋಷ ಪರಿಹಾರ ಪೂಜೆ ಮಾಡ್ಸಕ್ ಹೋಗಿದ್ದಾರೆ ಅಂತಾನೆ ಕರ್ಣ. ನೀನೇನೇ ಹೇಳು, ನಮ್ ನಿಧಿ ತುಂಬಾ ಜವಾಬ್ದಾರಿ ಇರೋ ಹುಡ್ಗಿ, ನಿಂತರನೆ ಮನೆಯವರನ್ನೆಲ್ಲ ತುಂಬಾ ಕಾಳಜಿಯಿಂದ ನೋಡ್ಕೋತಾಳೆ. ನಿಮ್ಮಮ್ಮ ನೋಡು ಎಷ್ಟು ನೆಮ್ಮದಿಯಾಗಿದ್ದಾಳೆ ಅಂತ ಲಚ್ಚಿ ಹೇಳ್ತಾ ಇದ್ರು ಕೂಡ ಕರ್ಣ ಮಾತಾಡ್ದೆ ಕಾಫಿ ಮಾಡ್ತಾ ಇರ್ತಾನೆ. ಏನೋ ನೀನು, ನಾನು ನಿನ್ ಹೆಂಡತಿನ ಹೊಗಳ್ತಾ ಇದ್ದೀನಿ, ನೀನ್ ನೋಡಿದ್ರೆ ಹೋದ ಬಸ್ವ ಬಂದ್ವಾ ಬಸ್ವ ಅಂತಿದ್ಯಾ, ಏನಾಯ್ತು ಅಂತ ಕೇಳ್ತಾಳೆ ಲಚ್ಚಿ. ಏನಿಲ್ಲ ಬಂಗಾರಿ ಅಂತಾನೆ ಕರ್ಣ. ಏನು ವಿಷಯ ಇಲ್ದೇನೆ ನೀನು ಈ ರೀತಿ ಇರಲ್ಲ, ಅದೇನು ಅಂತ ಹೇಳು ಅಂತಾಳೆ ಲಚ್ಚಿ. ನನ್ನ ಫ್ರೆಂಡ್ ತಮ್ಮಂಗೆ ಮದ್ವೆ ಫಿಕ್ಸ್ ಆಗಿದೆ, ಎಲ್ಲ ಆಯ್ತು ಅನ್ನೋವಷ್ಟರಲ್ಲಿ ಈಗ ಮದ್ವೆ ಮಾಡಿಸ್ಬೇಕೋ ಬೇಡ್ವೋ ಅಂತ ಯೋಚನೆ ಮಾಡ್ತಾ ಇದ್ದಾನೆ ಅಂತಾನೆ ಕರ್ಣ. 2 ದಿನದ ಮೊದ್ಲೇ ಗೊತ್ತಾಗತ್ತೆ ಅವನು ಒಂದ್ ಹುಡ್ಗಿನ ಪ್ರೀತಿಸಿದ್ದ ಅಂತ. ಮದ್ವೆ ನಿಲ್ಸಿದ್ರೆ ಮನೆಯವ್ರ ಕಣ್ಣಿಗೆ ಕೆಟ್ಟವನಾಗ್ಬೇಕಾಗತ್ತೆ, ಅದಕ್ಕೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಂತಾನೆ ಕರ್ಣ. ಅಯ್ಯೋ ಅಷ್ಟೇನಾ, ಅದ್ರಲ್ಲಿ ಯೋಚನೆ ಮಾಡೋದೇನಿದೆ, ನಿನ್ನ ಫ್ರೆಂಡ್ ತಮ್ಮನ್ನ ಕರೆದು ಬುದ್ಧಿ ಹೇಳಿ ಆ ಹುಡ್ಗಿ ಜೊತೆ ಮದ್ವೆ ಮಾಡ್ಸಿದ್ರೆ ಆಯ್ತಲ್ವಾ ಅಂತ ಲಚ್ಚಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.